ಮೊನ್ನೆ ಭಾರತೀಯ ಚಿತ್ರರಂಗಕ್ಕೆ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಅದೆಷ್ಟೋ ಹಾಡುಗಳನ್ನ ಆಡಿದ ಎಸ್ ಜಾನಕಿ ಅವರು ನಿಧನರಾಗಿದ್ರು. ಹೀಗಾಗಿ ಅದೆಷ್ಟೋ ಜನ ಅಭಿಮಾನಿಗಳು ಇವರ ನಿಧನಕ್ಕೆ ಕಂಬನಿ ಮಿಡ್ತಿದ್ದಾರೆ. ಅದೆಷ್ಟೋ ನಾಯಕರು ಇವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ಇನ್ನು ಎಸ್ ಜಾನಕಿ ಮತ್ತು ಬಾಲಸುಬ್ರಹ್ಮಣ್ಯ ಅವರ ನಂಟು ಅಮ್ಮ ಮಗನ ಸಂಬಂಧವಿತ್ತು. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಿಧನರಾದಾಗ ಅವರ ನೆನಪಿನಲ್ಲಿ ಎಸ್ ಜಾನಕಿ ಅವರು ಒಂದು ಪತ್ರ ಬರೆದಿದ್ರು. ಆ ಪತ್ರ ಇತ್ತೀಚೆಗೆ ಅಂದ್ರೆ ನಿನ್ನೆ ವೈರಲ್ ಆಗಿತ್ತು. ಆ ಪತ್ರದಲ್ಲಿ ಅಷ್ಟಕ್ಕೂ ಏನಿತ್ತು ಅಂತ ನೋಡ್ಕೊಂಡು ಬರೋದಾದ್ರೆ, ಅದಕ್ಕಿಂತ ಮುಂಚೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಪರಿಚಯ ಹೇಗಾಯ್ತು ಅಂತ ನೋಡೋದಾದ್ರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ಲೋಕದಲ್ಲೇ ಇರಲಿಲ್ಲ. ಅವರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ರು. ಆದರೆ ಒಂದು ದಿವಸ ಆಂಧ್ರ ಪ್ರದೇಶದಲ್ಲಿ ನಡೆದಂತ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಭಾಗವಹಿಸ್ತಾರೆ. ಇದರಲ್ಲಿ ಎಸ್ ಜಾನಕಿ ಅವರು ಜಡ್ಜ್ ಆಗಿ ಪಾಲ್ಗೊಳ್ತಾರೆ. ಆವಾಗ ಎಸ್ ಜಾನಕಿ ಅವರು ಆ ಬಾಲಕನನ್ನ ತನ್ನ ಬಳಿಗೆ ಕರೆಸಿಕೊಂಡು, ನೀನು ಚಿತ್ರರಂಗಕ್ಕೆ ಯಾಕೆ ಬರಬಾರ್ದು, ನೀನು ಚಿತ್ರರಂಗಕ್ಕೆ ಬಂದ್ರೆ ತುಂಬಾ ಹಿಟ್ ಆಗ್ತೀಯಾ, ಯಾಕೆಂದ್ರೆ ನಿನ್ ವಾಯ್ಸ್ ನಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಹೇಳಿದ್ರು. ಆ ಒಂದು ಮಾತನ್ನ ಆಳಿಸಿದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಂಗೀತ ಲೋಕದಲ್ಲಿ ಅದೆಷ್ಟೋ ಹಾಡುಗಳನ್ನ ಹಾಡಿ ಎಲ್ಲರಿಂದ ಮೆಚ್ಚುಗೆ ಪಡೆದುಕೊಂಡು ಸಂಗೀತ ಲೋಕದ ಮಾಂತ್ರಿಕ ಅಂತ ಕರೆಸಿಕೊಂಡ್ರು. ಇದಕ್ಕೆ ಕಾರಣ ಎಸ್ ಜಾನಕಿ ಅವರು, ಕರ್ನಾಟಕದ ಎಸ್ ಜಾನಕಿ ಅವರು. ಇದನ್ನ ಹಲವು ಬಾರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಕೂಡ ಅದೆಷ್ಟೋ ವೇದಿಕೆಗಳಲ್ಲಿ ಕೂಡ ಹೇಳಿದ್ದಾರೆ. ನಾನು ಈ ಒಂದು ಪ್ಲೇಸ್ ನಲ್ಲಿ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಎಸ್ ಜಾನಕಿ ಅವರು ಅಂತ. ಆದ್ರೆ ಕಳೆದ ವರ್ಷ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಿಧನರಾಗಿದ್ರು. ಆವಾಗ ಎಸ್ ಜಾನಕಿ ಅವರು ಒಂದು ಪತ್ರ ಬರೀತಾರೆ, ಸಂತಾಪ ಸೂಚಿಸುವಂತ ಒಂದು ದೀರ್ಘವಾದ ಪತ್ರ ಬರೀತಾರೆ. ಆವಾಗ ಆ ಪತ್ರದಲ್ಲಿ ಬರೀತಾರೆ, ನಾನು ಎಷ್ಟೋ ಮಂದಿಗೆ ಆಶೀರ್ವಾದ ಮಾಡಿದ್ದೇನೆ, ಆದ್ರೆ ಆಶೀರ್ವಾದ ಮಾಡಿದವರೆಲ್ಲ ಸೈ ಅನಿಸ್ಕೊಂಡಿಲ್ಲ. ಆದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವನಲ್ಲೇನೋ ದೈವ ಶಕ್ತಿ ಇದೆ. ಅವನು ಅದೆಷ್ಟೋ ಕಷ್ಟದ ರಾಗಗಳನ್ನ ಕೂಡ ಸರಾಗವಾಗಿ ಹಾಡ್ತಾನೆ. ಅವನಿಗೆ ಅಷ್ಟು ದೊಡ್ಡ ಜ್ಞಾನ ಶಕ್ತಿ ಇದೆ ಅಂತ ಹೇಳಿದ್ರು. ಅವನು ಮತ್ತೆ ನಾನು ಎಷ್ಟೋ ದಿನ ರೆಕಾರ್ಡಿಂಗ್ ನಲ್ಲಿ ಕಳೆದಿದ್ದೇವೆ. ಅವನು ಮತ್ತೆ ನನ್ನ ನಡುವೆ ಅಮ್ಮ ಮಗನ ಸಂಬಂಧವಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ರು. ಇದೀಗ ಆ ಒಂದು ಪತ್ರ ಎಲ್ಲ ಅಭಿಮಾನಿಗಳ ಮನ ಕಲಕುವಂತಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ.